सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम्। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮ ಅದರ ನಾಮಗಳ ಅರ್ಥವನ್ನು ನೋಡ್ತಾ ಇದ್ವಿ. ಭೀಷ್ಮಾಚಾರ್ಯರು ಧರ್ಮಪುತ್ರನಿಗೆ ಆ ವಿಶ್ವರೂಪಿ ಆಗಿರುವಂತಹ ಭಗವಂತನ ಹಲವಾರು ನಾಮಗಳನ್ನು ಸಹಸ್ರನಾಮ ರೂಪದಲ್ಲಿ ಹೇಳಿದ್ದಾರೆ. ಅದರಲ್ಲಿ ನಾವು ಒಂದು 64 ನಾಮಗಳನ್ನು ನೋಡಿದ್ವಿ. ಒಂದು ಸಲ ಆ ಶ್ಲೋಕಗಳನ್ನು ಪಠಿಸಿ ಮುಂದಿಂದು ನೋಡ್ತಾ ಹೋಗೋಣ. ಭವಾನಿಯವರು ಮೊದಲನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ಪಠಿಸ್ತಾರೆ. ಓಂ ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾನ್ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನೋ ಭೂತಾದಿರ್ವಿಧಿರವ್ಯಯಃ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶಃ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ಥವಿರೋ ಧ್ರುವಃ ಅಗ್ರಾಖ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ಶನಃ ಪ್ರಭೂತಸ್ತ್ರಿಕಬುದ್ಧಾಃ ಪವಿತ್ರಂ ಮಂಗಲಂ ಪರಂ ಈಶಾನ ಪ್ರಾಣನ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಎಂಟನೇ ಶ್ಲೋಕ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. 10 ನಾಮಗಳನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಶಾನಃ ಈಶಾನಃ ಅಂತ ಹೇಳಿದ್ರೆ
ಸರ್ವಭೂತಗಳ ನಿಯಂತ್ರಕನು. ಇಲ್ಲಿ ಭೂತ ಅಂತ ಹೇಳುವಾಗ ನೆನ್ಪಿಟ್ಕೊಳ್ಬೇಕು ನಾವು, ಪಂಚಭೂತಗಳು ಮತ್ತು ಜೀವಿಗಳು. ಇದನ್ನು ನಿಯಂತ್ರಿಸುವಂಥವನು ಈಶಾನಃ ಅಂತ ಕರಿತೀವಿ ಅವನ್ನ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತೀವಲ್ವ. ಭಗವಂತನ ಕೃಪೆ ಕರುಣೆ ಇದ್ದಲೇ ಒಂದು ಹುಲ್ಲು ಕಟ್ಟಿ ಕೂಡ ಅಳುಗಾಡೋದಿಲ್ಲ. ಇಲ್ಲಿ ಎಲ್ಲದರ ನಿಯಂತ್ರಕನು ಅವನು. ಮುಂದಿನ ನಾಮಪದ ಪ್ರಾಣದಃ ನಾಮ. ಪ್ರಾಣದಃ ಎಲ್ಲರ ಪ್ರಾಣ ಸಂಶೋಧನೆ ಮಾಡುವವನು. ಸಂಶೋಧನೆ ಮಾಡುವವನು ಅಂದ್ರೇನು? ಈ ಪ್ರಾಣ ಅಂದರೆ ಗೊತ್ತಿದೆ ನಮಗೆ, ಉಸಿರಾಟ ಪ್ರಾಣ ಹೋಯಿತು ಅಂತೆಲ್ಲ ಹೇಳ್ತೀವಲ್ವಾ. ಪ್ರಾಣದಃ ಅಂತಂದರೆ ಈ ಶರೀರ ಮತ್ತು ಪ್ರಾಣದ ಸಂಯೋಗ ಏನಿದೆ ಸೇರಿದ್ರೆ ಅದು ಜೀವನ. ಈ ಶರೀರ ಮತ್ತು ಪ್ರಾಣದ ವಿಯೋಗ ಆದರೆ ಅದೇ ಮರಣ. ಆ ಪ್ರಾಣವನ್ನು ಚಲಿಸುವವನಿದಾನಲ್ಲ, ಆ ಕನೆಕ್ಷನ್ ಇದೆಯಲ್ಲ, ಅದು ಪ್ರಾಣದಃ. ಆ ಕನೆಕ್ಷನ್ ಇರೋದು, ಆ ಪ್ಯೂರಿಫೈ ಮಾಡುವಂಥದ್ದು, ಅದು ಪ್ರಾಣದಃ. ಪ್ರಾಣಃ, ಈ ಪ್ರಾಣ ಇರೋದ್ರಿಂದ ಎಲ್ಲರೂ ಜೀವಂತವಾಗಿರೋದು. ಎಲ್ಲರನ್ನೂ ಜೀವಂತವಾಗಿಡುವ ಪ್ರಾಣ ಸ್ವರೂಪಿ ಅವನನ್ನು ಪ್ರಾಣಃ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಪಂಚಪ್ರಾಣಗಳು ಅಂತ ಹೇಳ್ತೀವಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೆಲ್ಲ ಪಂಚಪ್ರಾಣಗಳು. ಆ ಪಂಚಪ್ರಾಣಗಳಿಗೆ ಮುಖ್ಯ ಪ್ರಾಣ ಅಂತ ಹೇಳ್ತೀವಿ. ಅಷ್ಟು ಸೇರಿದ್ರೆ ಮುಖ್ಯ ಪ್ರಾಣ ಅಂತ ಒಂದು ಹೆಸರು ಹೇಳ್ತಾರೆ. ಆ ಮುಖ್ಯ ಪ್ರಾಣ ಈ ಶರೀರವನ್ನು ಬಿಟ್ಟು ಹೋಗುವಾಗ ಆ ಮುಖ್ಯ ಪ್ರಾಣ ಈ ಅಷ್ಟು ಪ್ರಾಣಗಳನ್ನ ಹಿಡ್ಕೊಂಡು ಶರೀರವನ್ನು ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಾಣ, ಆ ಪ್ರಾಣ ಇರೋದ್ರಿಂದ ಎಲ್ಲರನ್ನು ಜೀವಂತವಾಗಿ ಇಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇರೋದು. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಉಸಿರಾಡುವವನು. ಉಸಿರಾಡೋದೇ ಅದು ಜೀವಾತ್ಮ ಮತ್ತು ಪರಮಾತ್ಮ ಎರಡನ್ನು. ಬರೀ ಜೀವಾತ್ಮ, ಆ ಆತ್ಮ ಶರೀರದಲ್ಲಿರುವಾಗ ಜೀವಾತ್ಮ, ಸಮಷ್ಟಿಯಲ್ಲಿ ನಾವು ಅದನ್ನು ನೋಡುವಾಗ ಪರಮಾತ್ಮ. ಅಲ್ಲಿಗೆ ಪ್ರಾಣದಃ ಅಂತ ಹೇಳುವಾಗ ಎಲ್ಲರ ಪ್ರಾಣ ಸಂಶೋಧನೆ ಮಾಡುವವನು. ಪ್ರಾಣಃ ಅಂತ ಹೇಳಿದ್ರೆ ಎಲ್ಲರನ್ನು ಜೀವಂತವಾಗಿಡುವ ಪ್ರಾಣ ಸ್ವರೂಪಿ. ಜ್ಯೇಷ್ಠ, ಜ್ಯೇಷ್ಠ ಅಂದರೆ ನಾವು ಸಾಮಾನ್ಯವಾಗಿ ಬಳಸ್ತೀವಿ, ಜ್ಯೇಷ್ಠ ಪುತ್ರ ಅಂತ ಹೇಳ್ತೀವಲ್ವ. ಎಲ್ಲಕ್ಕೂ ಕಾರಣನಾದ್ದರಿಂದ ಎಲ್ಲರಿಗಿಂತ ದೊಡ್ಡವನು, ಎಲ್ಲದಕ್ಕೂ ಕಾರಣ. ಈಗ ನಾವಿದ್ದೀವಿ, ಜಗತ್ತಿದೆ, ವಸ್ತುಗಳಿದೆ, ಇದೆಲ್ಲ ಇದೆ ಅಂತ ಅಂದರೆ ಅವನಾದ್ಮೇಲೆ ಅದೆಲ್ಲ ಬಂದಿರೋದು, ಅವನೇ ಮೊದಲಿಗ. ಅದರಿಂದ ಜ್ಯೇಷ್ಠ ಅಂತ ಹೇಳಿದ್ರೆ ಅವನೇ ದೊಡ್ಡವನು. ಹಿ ಈಸ್ ದಿ ಮೋಸ್ಟ್ ಎಲ್ಡರ್ಲಿ ಪರ್ಸನ್, ಅತ್ಯಂತ ಹಿರಿಯ ಅವನು. ಜ್ಯೇಷ್ಠ ಪುತ್ರ ಅಂತೆಲ್ಲ ಹೇಳ್ತೀವಲ್ವಾ, ಹಾಗೆ ಅವನು ಎಲ್ಡೆಸ್ಟ್. ಅವನೇ ಕಾರಣ, ಅವನಿರೋದ್ರಿಂದಲೇ ಬೇರೆ ಎಲ್ಲ ಈ ಜೀವ ಜಗತ್ತು ಉಂಟಾಗಿರುವಂಥದ್ದು. ಹಿ ಈಸ್ ದಿ ಕಾಸ್ ಆ್ಯಂಡ್ ಆಲ್ಸೋ ದಿ ಎಫೆಕ್ಟ್ ಅಂತ ಹೇಳ್ತಾರೆ ಗುರುದೇವ್ ಹೇಳುವಾಗ. ಮುಂದಿನದು ಶ್ರೇಷ್ಠ. ಶ್ರೇಷ್ಠ ಅಂದರೆ ಶ್ರೇಷ್ಠವಾದದ್ದು. ಆ ಶ್ರೇಷ್ಠ ಅಂತ ಹೇಳುವಾಗ ಅದಕ್ಕೆ ಶುಭ ಅಂತ ಹೇಳ್ಬೋದು, ಆಶ್ರಯ ಅಂತ ಹೇಳ್ಬೋದು. ಶ್ರೇಷ್ಠ ಅಂದರೆ ಎಲ್ಲದರಲ್ಲಿಯೂ ಉತ್ಕೃಷ್ಟನಾದ್ದರಿಂದ ಪರಮಶ್ರೇಷ್ಠನು. ಭಗವಂತ ಹೇಗೆ? ಅವನನ್ನು ಭಗವಂತ ಅಂತ ಯಾಕೆ ಹೇಳ್ತೀವಿ? ಎಲ್ಲದರಲ್ಲೂ ಅವನು 100%, ಮೋರ್ ದೆನ್ 100%. ಅವನನ್ನು ಅಳಿಲಿಕ್ಕೆ ಸಾಧ್ಯನೇ ಇಲ್ಲ ಒಂದರ್ಥದಲ್ಲಿ. ಆದ್ದರಿಂದ ಅವನು ಶ್ರೇಷ್ಠ. ಇನ್ನೊಂದು ಅರ್ಥದಲ್ಲಿ ಅವನಿಗೆ ಅತ್ಯಂತ ಗ್ರೇಟ್ ಕೇಪಬಿಲಿಟೀಸ್ ಇದೆ, ಅತ್ಯಂತ ಶಕ್ತಿಮಾನ್. ಈಗ ನನಗೆ ಇಷ್ಟು ಕೆಪಾಸಿಟಿ ಇದೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಅಂದರೆ ಅವನಿಗೆ ಅದಕ್ಕಿಂತ ಕೋಟಿಯಷ್ಟು ಇರ್ಬೋದು. ಅದನ್ನು ಮೀರಿದ ಮತ್ತೊಂದು ಕೆಪಾಸಿಟಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನು ಶ್ರೇಷ್ಠ. ಅದರಿಂದ ಅವನನ್ನು ನಾವು ಪೂಜಿಸ್ತೀವಿ. ವರ್ತ್ ವರ್ಷಿಪಿಂಗ್ ಹಿಮ್ ಅಂತ ಹೇಳ್ತಾರೆ. ಶುಭ ಆಶ್ರಯ ಪಡಿಬೋದು ಅವನ ಹತ್ರ. ಅದರಿಂದ ಅವನು ಶ್ರೇಷ್ಠ, ಎಲ್ಲದರಲ್ಲಿಯೂ ಉತ್ಕೃಷ್ಟನಾದ್ದರಿಂದ ಪರಮಶ್ರೇಷ್ಠನು. ಪ್ರಜಾಪತಿ,
ಈಶ್ವರ ರೂಪದಿಂದ ಇಡೀ ಪ್ರಜಾಕೋಟಿಗಳ ಯಜಮಾನನು. ಪ್ರಜಾಪತಿ ಅಂದರೆ ಪ್ರಜೆಗಳಿಗೆ ಪತಿ, ರಾಜ. ಅವನು ಈಶ್ವರ ಸ್ವರೂಪದಿಂದ ಎಲ್ಲರನ್ನು, ಇಡೀ ಕೋಟಿಯ ಯಜಮಾನ ಅಂದರೆ ಇಡೀ ಈ ಜಗತ್ತನ್ನು ನಿಯಂತ್ರಿಸುವವನವನು. ಆದ್ದರಿಂದ ಪ್ರಜಾಪತಿ ರಾಜ ಅಂತ ನಾವು ತಿಳ್ಕೊಂಡ್ರೆ ಆ ರಾಜನ ಆಡಳಿತದಲ್ಲಿ ಎಲ್ಲವೂ ಕಂಟ್ರೋಲಲ್ಲಿ ಇರುತ್ತೆ. ಪ್ರಜಾಪತಿ. ಹಿರಣ್ಯ ಗರ್ಭ. ಹಿರಣ್ಯ ಅಂದರೆ ಬಂಗಾರ. ನಾವೀಗ ಸುಮಾರು ಸಲ ವೇದಾಂತ ಓದಿರೋರಿಗೆ ಗೊತ್ತಿರುತ್ತೆ. ಎಲ್ಲಿಂದ ಬಂತು ಈ ಜಗತ್ತು ಅಂದರೆ ಹಿರಣ್ಯ ಗರ್ಭದಿಂದ. ಹಿರಣ್ಯ ಗರ್ಭ ಅಂದ್ರೇನು? ಬಂಗಾರದ ಮೊಟ್ಟೆ. ಹಿರಣ್ಯ ಗರ್ಭ ಅಂತಂದ್ರೆ ಬಂಗಾರ, ಗೋಲ್ಡನ್ ಎಗ್, ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭದಲ್ಲಿ ಬಂದಿದ್ಯಾರು? ಚತುರ್ಮುಖ ಬ್ರಹ್ಮ. ಈ ವಿಷ್ಣು ಸೃಷ್ಟಿ ಮಾಡಿದಾಗ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಈ ಬಂಗಾರದ ಮೊಟ್ಟೆಯಲ್ಲಿದ್ದಂತೆ. ಯಾಕಂದರೆ ಹೀ ಈಸ್ ದ ಒನ್ ಹೂ ಕ್ರಿಯೇಟೆಡ್ ಎವ್ರಿಥಿಂಗ್. ಅವನೇ ಎಲ್ಲವನ್ನು ಸೃಷ್ಟಿಸಿದವನು. ಆದ್ದರಿಂದ ಆ ಹಿರಣ್ಯ ಗರ್ಭ, ಅಲ್ಲಿಂದ ಚತುರ್ಮುಖ ಬ್ರಹ್ಮ. ವಿಷ್ಣು ಎಲ್ಲರನ್ನೂ ಸೃಷ್ಟಿ ಮಾಡಲಿಲ್ಲ, ಅವನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮ ಬೇರೆ ಎಲ್ಲವನ್ನು ಸೃಷ್ಟಿ ಮಾಡಿದ. ಹಾಗಾಗಿ ಚತುರ್ಮುಖ ಬ್ರಹ್ಮ, ಹಿರಣ್ಯ ಗರ್ಭ ಹೆಸರು ಬಹಳ ಕೇಳಿಸ್ತೀವಿ. ಈ ಜಗತ್ತೆಲ್ಲಿಂದ ಬಂತು ಅಂದರೆ ಹಿರಣ್ಯ ಗರ್ಭದಿಂದ. ಆ ಹಿರಣ್ಯ ಗರ್ಭ ಅಂದ್ರೇನು? ಬಂಗಾರದ ಮೊಟ್ಟೆ. ಬ್ರಹ್ಮಾಂಡ ರೂಪಿ ಹಿರಣ್ಮಯ ಅಂಡದೊಳಗೆ ಬ್ರಹ್ಮ ರೂಪದಿಂದ ವ್ಯಾಪಿಸಿಕೊಂಡಿರುವವನು. ಅದರಲ್ಲಿ ಆ ಮೊಟ್ಟೆಯಲ್ಲಿ ಇರುವವನು. ಭೂಗರ್ಭ. ಭೂಗರ್ಭ ಪೃಥ್ವಿಯ ಗರ್ಭದಲ್ಲಿರುವವನು. ಇದರಲ್ಲಿ ಎರಡು ಅರ್ಥ ಹೇಳ್ತಾರೆ. ಪೃಥ್ವಿಯ ಗರ್ಭದಲ್ಲಿ ಕೂಡ ಅವನಿದ್ದಾನೆ, ಅವನಲ್ಲಿ ಪೃಥ್ವಿ ಕೂಡ ಇದೆ ಅಂತ. ಅಂದರೆ ಅವನ ಗರ್ಭದಲ್ಲಿ ಪೃಥ್ವಿ ಇದೆ ಅಂತ. ಈಗ ತಾಯಿಯ ಗರ್ಭದಲ್ಲಿ ಮಗು ಹೇಗಿರುತ್ತೋ ಹಾಗೆ ಭಗವಂತನ ಗರ್ಭದಲ್ಲಿ ಈ ಪೃಥ್ವಿ ಇದೆ. ಈ ಪೃಥ್ವಿ ಅಲ್ಲಿರೋದ್ರಿಂದ ಇಟ್ ಇಸ್ ಪ್ರೊಟೆಕ್ಟೆಡ್. ಅವನು ಆ ಪೃಥ್ವಿಯನ್ನು ಕಾಯ್ತಾನೆ. ಆದ್ದರಿಂದ ಅವನನ್ನು ಭೂಗರ್ಭ. ಮಾಧವ. ಮಾಧವ ಮಾಧವ ಮಧುಸೂದನ ಗೊತ್ತು ನಮಗೆ. ಲಕ್ಷ್ಮೀಪತಿಯು. ಮಾಧವ ಅಂತ ಹೇಳಿದರೆ ಲಕ್ಷ್ಮಿಯ ಪತಿ. ಮಧುಸೂದನ. ಮಧುಸೂದನ ಅಂತ ಹೇಳುವಾಗ ಇದನ್ನು ತುಂಬ ಅಂದರೆ ಪ್ರಚಲಿತವಾದ ನಾಮ ಇದು. ಅವನು ಮಧು ಅನ್ನುವಂತಹ ಒಬ್ಬ ದೈತ್ಯನನ್ನು ಕೊಂದಿದ್ದಾನೆ. ಆದ್ದರಿಂದ ಅವನು ಕಡೆ ರಾಕ್ಷಸ ಅವನು ಅಂತ ಹೇಳ್ತಾರೆ. ಮಧುಸೂದನ, ಮಧು ಎಂಬ ದೈತ್ಯನನ್ನು ಕೊಂದವನು. ಇಷ್ಟು 10 ನಾಮಗಳು ಈ ಶ್ಲೋಕದಲ್ಲಿರೋದು. ಮುಂದಿನ ಶ್ಲೋಕವನ್ನು ನೋಡೋಣ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾದರ್ಶ ಕೃತರ್ಥ ಕೃತಿರಾತ್ಮ. ಈಶ್ವರಃ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮಃ ದುರಾದರ್ಶಃ ಕೃತಜ್ಞಃ ಕೃತಿಃ ಆತ್ಮವಾನ್. 11 ಹೆಸರುಗಳಿದೆ. ಪ್ರತಿಯೊಂದು ಶ್ಲೋಕದಲ್ಲೂ 10 ಹೆಸರಿದೆ ಅಂತಲೇ ಏನಿಲ್ಲ. ಅಲ್ಲಿ ಕೆಲವಲ್ಲಿ 10 ಇದೆ, ಕೆಲವರಲ್ಲಿ 8 ಇದೆ, ಕೆಲವರಲ್ಲಿ 7 ಇದೆ. ಇದರಲ್ಲಿ 11 ನಾಮಗಳಿದೆ. ಭಗವಂತನ ನಾಮದಿಂದ ಕರೆದಿರುವಂಥದ್ದು ವಿಷ್ಣುರು. ಇಲ್ಲಿ ಈಶ್ವರ ಅಂತ ಹೇಳಿದ್ರೆ ಸರ್ವಶಕ್ತಿವಂತನಾದವನು ಈಶ್ವರ. ಅಂದರೆ ಅವನು ಆ ನಿಗ್ರಹ ಮಾಡೋ ಅಂಥವನು, ಲೋಕವನ್ನು ನಿಗ್ರಹ ಮಾಡುವಂಥವನು ಆಗಿರೋದ್ರಿಂದ ಅವನು ಸರ್ವಶಕ್ತಿವಂತನು. ವಿಕ್ರಮಿ. ವಿಕ್ರಮಿ ಅಂದರೆ ನಮ್ಗೆ ಗೊತ್ತಿದೆ. ವಿಕ್ರಮ ಪರಾಕ್ರಮಿ. ವಿಕ್ರಮಿ ಅಂದರೆ ಶೌರ್ಯ ಮತ್ತು ವೀರ ಸಂಪನ್ನನು.
ಅಂದರೆ ಅವನನ್ನು ನೋಡಿ ನೀವು ಎಲ್ಲ ಅವತಾರಗಳಲ್ಲಿ, ದಶಾವತಾರಗಳಲ್ಲಿ ನೋಡಿ, ಅಥವಾ ಇನ್ನೂ ಹೆಚ್ಚಿನ ಅವತಾರಗಳಿದೆ ವಿಷ್ಣುದು, ಆ ಎಲ್ಲ ಅವತಾರಗಳಲ್ಲೂ ಅವನು ಅತ್ಯಂತ ಶೌರ್ಯವನ್ನು ಪ್ರದರ್ಶಿಸಿದ್ದಾನೆ. ಆದ್ದರಿಂದ ಅವನು ವೀರ ಸಂಪನ್ನನು. ವಿಕ್ರಮಿ ಅಂತ ಹೇಳಿದ್ರೆ ಶೌರ್ಯ ಮತ್ತು ವೀರ ಸಂಪನ್ನನು, ಅತ್ಯಂತ ಧೈರ್ಯಶಾಲಿ. ಧನ್ವಿ, ಧನ್ವಿ ಅಂದರೆ ಧನುಷನ್ನು ಹಿಡಿದವನಷ್ಟೇ. ಶಾಂತ ಧನಸ್ಸನ್ನು ಇಟ್ಟುಕೊಂಡಿರುವವನು ಧನ್ವಿ. ಧನುಸ್ಸನ್ನು ಇಟ್ಕೊಂಡಿರುವವನು ಕೋದಂಡರಾಮ ಅಂತ ಹೇಳ್ತೀವಿ, ಅದು ಆ ಧನುಸ್ಸನ್ನು ಇಟ್ಕೊಂಡಿರೋವನು ಧನ್ವಿ. ಮೇಧಾವಿ, ಮೇಧಾ ಗೊತ್ತಿದೆ ನಮಗೆ. ಮೇಧಾವಿ ಅಂದರೆ ಅತ್ಯಂತ ಬುದ್ಧಿವಂತನು, ಅತಿಶಯವಾದ ಬುದ್ಧಿವಂತನು. ಅಂದರೆ ಈ ಅತಿಶಯ ಬುದ್ಧಿವಂತ ಅಂತ ಹೇಳುವಾಗ ಅದು ಹೇಗೆ ಅಂದರೆ ಈ ಹ್ಯಾಸ್ ದಿ ಕೆಪಾಸಿಟಿ ಆಫ್ ರಿಮೆಂಬರಿಂಗ್ ಎವ್ರಿಥಿಂಗ್ ಇನ್ ದಿ ವರ್ಲ್ಡ್. ಯಾರಿಗೆ ನಾವು ಮೇಧಾವಿ ಅಥವಾ ಅತ್ಯಂತ ಬುದ್ಧಿವಂತ ಅಂತ ಹೇಳ್ತೀವಿ, ಅವನು ತನ್ನ ಸ್ಮರಣೆಯಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರೋನು. ಆ ಜ್ಞಾನ ಯಾವುದರದ್ದಾಗಿರುತ್ತೆ? ಶಾಸ್ತ್ರಜ್ಞಾನ ಆಗಿರುತ್ತೆ. ಹಾಗೆ ಭಗವಂತ ಸರ್ವಜ್ಞ. ಆದ್ದರಿಂದ ಅವನು, ನಾವು ಕಥೆಗಳಲ್ಲೆಲ್ಲ ಕೇಳಿದ್ದೀವಿ, ಕೃಷ್ಣ ಮತ್ತು ಬಲರಾಮ ಸಾಂದೀಪನಿ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿತರು ಅಂತ. ಅತಿ ಕಡಿಮೆ ಸಮಯದಲ್ಲಿ ಅವರು ಜ್ಞಾನಾರ್ಜನೆ ಮಾಡಿದ್ರು. ಆ ಅತಿ ಸಮಯದಲ್ಲಿ ಅವ್ರು ಬರೀ ಒಂದು ವಿದ್ಯೆ ಕಲಿಲಿಲ್ಲ, 64 ವಿದ್ಯೆಯನ್ನು ಕಲ್ತ್ಕೊಂಡ್ಬಿಟ್ರಂತೆ. ಆದ್ದರಿಂದ ಅವನೇನಾಗಿದ್ದಾನೆ ಅಲ್ಲಿ? ಮೇಧಾವಿ. ವಿಕ್ರಮ, ವಿಕ್ರಮ ಅಂತಂದರೆ ವಿಕ್ರಮ ಕೇಳೋದಕ್ಕೆ ಗರುಡ ಪಕ್ಷಿ ಅಂತ, ಗರುಡ ಪಕ್ಷಿ ದ್ವಾರ ಹೋಗುವವನು. ವಿಕ್ರಮ ಅಂತಂದರೆ ಅವನ ವಾಹನ ಗರುಡ ಪಕ್ಷಿ ಅಂತೆ. ಅವನು ಗರುಡನ ಮೇಲೆ ಕೂತ್ಕೊಂಡು ಹೋಗುವಂಥವನು. ಆ ಗರುಡ ಪಕ್ಷಿಗೆ ಆ ಹೆಸರು ವಿ ಅಂತ ಶುರು ಮಾಡ್ಕೊಳ್ತಾರೆ. ವಿ ಅಂತಂದರೆ ಪಕ್ಷಿ ಅಂತ. ಅವನು ಆ ಗರುಡನ ಮೇಲೆ ಕೂತ್ಕೊಂಡು ಹೋಗ್ತಾನೆ ಅಂತ ಒಂದರ್ಥ ಹೇಳಿದ್ರೆ. ಇನ್ನೊಂದು ವಿಕ್ರಮಿ ಅಂದರೆ ಕ್ರಮಿಸಿದ ಅಂತ. ಏನನ್ನ ಕ್ರಮಿಸಿದ ಅವನು? 3 ಹೆಜ್ಜೆಗಳಲ್ಲಿ ಜಗತ್ತನ್ನ ಕ್ರಮಿಸಿದ ಅಂತ. ವಾಮನ ಅವತಾರದಲ್ಲಿ 3 ಹೆಜ್ಜೆ ಇಟ್ಟು 3 ಲೋಕಗಳನ್ನು ಕ್ರಮಿಸಿದ. ಅಂದರೆ ಅಷ್ಟನ್ನು ಕಾನ್ಕರ್ ಮಾಡಿಕೊಂಡ ಅವನು. ಅದಕ್ಕೆ ಅವನು ವಿಕ್ರಮ. ಕ್ರಮ, ಕ್ರಮ ಅಂತ ಹೇಳುವಾಗ ಕ್ರಮ ವಿಸ್ತಾರಕ್ಕೆ ಕಾರಣ. ಕ್ರಮ ಅಂತ ಹೇಳಿದ್ರೆ ವಿಸ್ತಾರಕ್ಕೆ ಕಾರಣ ಆಗಿರುವಂಥವನು. ಈ 3 ಹೆಜ್ಜೆಗಳಿಂದ ಅವನು 3 ಲೋಕವನ್ನು ದಾಟಿದ್ರಿಂದ ಅವನ ಪಾದಗಳು ನೋಡಿ, 1 ಹೆಜ್ಜೆ ಇಟ್ಟಂತೆ ಅವನು ಭೂಲೋಕದಲ್ಲೂ ಸ್ವರ್ಗಲೋಕದಲ್ಲೂ. ಆ 3 ಹೆಜ್ಜೆಗಳಿಂದಲೇ ಅವನು ಅಷ್ಟು 3 ಲೋಕಗಳನ್ನು ಅವನು ಕ್ರಮಿಸಿದ್ರಿಂದ ಅವನ ಪಾದಗಳು ಪೂಜೆಗೆ ಯೋಗ್ಯವಾಗುತ್ತಂತೆ. ಅದಕ್ಕೆ ಅವನನ್ನು ಪಾದಾಭಿಮಾನಿ ದೇವತಾ ಅಂತ ಕೂಡ ಹೇಳ್ತಾರೆ. ಆ ಪಾದಾಭಿಮಾನಿ ದೇವತಾ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವನು ಅಷ್ಟು ಸುಲಭವಾಗಿ ಆ ಪಾದ ಇಟ್ಟು ಅವನು ಕ್ರಮಿಸಿದ್ರಿಂದ ನಮ್ಮನ್ನು ಕೂಡ ಈ ಸಂಸಾರ ಸಾಗರದಿಂದ ದಾಟಿಸ್ತಾನಂತೆ. ಕ್ರಮ ಹೇತು ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ಕೂಡ ಅವನು ಈ ಸಂಸಾರ ಸಾಗರದಿಂದ ದಾಟಿಸಲಿಕ್ಕೆ ಸಾಧ್ಯ ಆದವನು. ಅದರಿಂದ ಕ್ರಮ ವಿಸ್ತಾರಕ್ಕೆ ಕಾರಣನು ಅವನು. ಅನುತ್ತಮ, ಉತ್ತಮ ಅನುತ್ತಮ. ಉತ್ತಮ ಅನುತ್ತಮ ಅಂತ ಹೇಳಿದ್ರೆ ಸರ್ವೋತ್ಕೃಷ್ಟನು. ಉತ್ಕೃಷ್ಟ ಸರ್ವೋತ್ಕೃಷ್ಟ, ಅನುತ್ತಮ ಅತ್ಯಂತ ಉತ್ತಮನು. ಅವನು ಎಷ್ಟು ಉತ್ತಮನು, ಸರ್ವೋತ್ಕೃಷ್ಟ ಅಂತ ಅಂದರೆ ಅವನನ್ನು ಮೀರೇನು ಯಾರು ಇರ್ಲಿಕ್ಕಾಗಲ್ಲ. ದಟ್ ಈಸ್ ಅಲ್ಟಿಮೇಟ್ ಅಂತ. ಸರ್ವೋತ್ಕೃಷ್ಟ, ಅನುತ್ತಮನು. ದುರಾದರ್ಶ, ದುರಾದರ್ಶ ಅಂತ ಹೇಳಿದರೆ ಯಾರಿಂದಲೂ ಸಹ ತಿರಸ್ಕೃತನಾಗಲಾರದವನು ಅಂತ ಹೇಳಿದ್ರೆ, ಅವನನ್ನು ಯಾರು ತಿರಸ್ಕರಿಸಕ್ಕಾಗಲ್ಲ ಅಂತ ಹೇಳಿದ್ರೆ, ಈ ದುಷ್ಟ ಶಕ್ತಿಗಳು ಕೂಡ ಅವನನ್ನು ದೇ ಕೆನಾಟ್ ಏನದು
ಪ್ರಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರನ್ನ ಈ ದುಷ್ಟಶಕ್ತಿಗಳು ಪ್ರಭಾವಿಸಲಾರವೋ ಅವನು ದುರಾದರ್ಶ. ಯಾಕೆ? ಅವನ ಆ ಶಕ್ತಿ ಏನಿದೆ ಅದು ನೆಗೆಟಿವ್ ಎನರ್ಜಿಯನ್ನು ಕೂಡ ಪಾಸಿಟಿವ್ ಮಾಡಿಬಿಡತ್ತಂತೆ. ಆದ್ದರಿಂದ ಆ ಪಾಸಿಟಿವ್ ಸ್ಟ್ರೆಂತ್ ಮಾಡತ್ತಂತೆ. ಆದ್ದರಿಂದ ಅವನು ದುರಾದರ್ಶ, ಯಾರಿಂದಲೂ ಸಹ ತಿರಸ್ಕೃತನಾಗಲಾರದವನು. ಕೃತಜ್ಞ, ಕೃತ ಅಂದರೆ ಮಾಡೋದು ಅಂತ ಅಲ್ವಾ? ಕೃತಜ್ಞ, ತನ್ನ ನಿಮಿತ್ತವಾಗಿ ಕಿಂಚಿತ್ ತ್ಯಾಗ ಮಾಡಿದರೂ ಸಹ ಅದನ್ನು ಬಹಳವೆಂದು ಭಾವಿಸುವವ, ಅಂದರೆ ಪತ್ರ ಪುಷ್ಪಾದಿ ಅಲ್ಪ ಸ್ವಲ್ಪ ವಸ್ತುವನ್ನು ಸಮರ್ಪಿಸುವವನಿಗೂ ಸಹ ಮೋಕ್ಷ ಕೊಡುವವನು. ಕೃತಜ್ಞ ಅಂದರೆ ಅವನಿಗೆ ಎಲ್ಲರ ಒಳ್ಳೆಯದು ಮತ್ತು ಕೆಡುಕು ಎರಡೂ ಗೊತ್ತಿರುತ್ತೆ. ಪ್ರತಿಯೊಬ್ಬರ ಕೆಟ್ಟ ಕೆಲಸಗಳು ಮತ್ತು ಒಳ್ಳೆ ಕೆಲಸಗಳು, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲವೂ ಗೊತ್ತಿರುತ್ತೆ. ಅಷ್ಟು ಗೊತ್ತಿರೋದ್ರಿಂದ ಅವನು ಯಾರಾದರೂ ಸಣ್ಣದಾಗಿ ಒಂದು ಸ್ವಲ್ಪನಾದರೂ ಏನು ಹೇಳ್ತಾರೆ ನೋಡಿ, ಅವ್ರು ಹೇಳೋದೇನೋ, ತನ್ನ ನಿಮಿತ್ತವಾಗಿ ಕಿಂಚಿತ್ ತ್ಯಾಗ ಮಾಡಿದರು. ಒಂದು ಸಣ್ಣ, ಅಂದರೆ ಭಗವಂತನಿಗೋಸ್ಕರ ಒಂದು ಸಣ್ಣ ತ್ಯಾಗ. ಭಗವದ್ಗೀತೆಯಲ್ಲಿ ನೋಡಿರೋ ಹಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಏನು ಹೇಳ್ತೀವಿ, ಅಷ್ಟನ್ನು ಅರ್ಪಿಸಿದ್ರು ಸಾಕಂತೆ ಅವನು ಅವರಿಗೆ ಮೋಕ್ಷನೇ ಕೊಡ್ತಾನಂತೆ. ಕೃತಜ್ಞ ಅಂದರೆ ಅಷ್ಟೊಂದು ಕೃತಜ್ಞ ಭಾವ ತೋರಿಸ್ತಾನೆ, ಅವನು ಕೃತಜ್ಞನಾಗಿರ್ತಾನೆ ಅಂತ. ಕೃತಿಹಿ, ಕೃತಿಹಿ ಪುರುಷ ಪ್ರಯತ್ನದ ಆಧಾರ ರೂಪನು. ನೋಡಿ, ಅವನು ಬರೀ ಈ ರೀತಿಯಾಗಿ ಹಿಂದಿನ ನಾಮದಲ್ಲಿ ಹೇಳಿದಾಗೆ ಬರೀ ಅವರನ್ನು ಮೋಕ್ಷಕ್ಕೆ ತೋರಿಸ್ಕೊಂಡು ಹೋಗೋದಲ್ಲ. ಈಗ ನಾವು ಒಂದು ಏನೋ ಕಾರ್ಯ ಅಥವಾ ಕರ್ಮ ಮಾಡ್ತೀವಿ, ಕೃತಿ ಅಂದರೆ ಕೆಲಸ ಮಾಡೋದು ಕೃತಿ. ಆ ಪುರುಷ ಪ್ರಯತ್ನ ಏನಿದೆ ಅಲ್ವಾ, ಆ ಪ್ರಯತ್ನಕ್ಕೆ ಫಲ ಕೊಡೋನು ಭಗವಂತ ಅಂತ ಹೇಳ್ಕೊತೀವಿ. ಆದರೆ ಆ ಪ್ರಯತ್ನ ಮಾಡಿಸುವವನು ಭಗವಂತ. ಆ ಪುರುಷ ಪ್ರಯತ್ನ ಕೂಡ ಭಗವಂತನ ಕೃಪೆ. ಆದ್ದರಿಂದ ಆ ಪುರುಷ ಪ್ರಯತ್ನವೇ ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಅವನು ಕೃತಿ, ಪುರುಷ ಪ್ರಯತ್ನದ ಆಧಾರ ರೂಪನು. ಇಲ್ಲೆಲ್ಲ ಪ್ರಯತ್ನ ಅಂತ ಹೇಳುವಾಗ ನೋಡಿ, ಪ್ರತಿಯೊಬ್ಬರಲ್ಲೂ ಅದು ಬೀಜ ರೂಪದಲ್ಲಿ ಇರುತ್ತೆ. ಅದನ್ನು ಮಾಡಿದಾಗಷ್ಟೇ ಅದು ಕಾರ್ಯರೂಪದಲ್ಲಿ ಕಾಣಿಸ್ಕೊಳುತ್ತೆ. ಹಾಗೆ ಕಾಣಿಸ್ಕೊಳ್ಬೇಕು ಅಂತಂದ್ರೂ ಕೂಡ ಅದು ಭಗವಂತನೇ, ಅವನೇ. ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಎರಡೂ ಕೂಡ ಅವನೇ ಆಗಿರ್ತಾನೆ. ಕೃತಿಹಿ ಆತ್ಮವಾನ್. ಆತ್ಮವಾನ್ ಅಂದರೆ ತನ್ನದೇ ಆದ ಮಹಿಮೆಯಲ್ಲಿ ಸ್ಥಿರವಾಗಿರುವವನು, ಸ್ವಯಂ ಪ್ರತಿಷ್ಠಿತವನು. ಅವನು ಬೇರೆ ಯಾರೋ ಭಗವಂತನನ್ನು ಸೃಷ್ಟಿಸಲೇಬೇಕಾಗಿಲ್ಲ. ಈಗ ಯಾರಾದರೂ ಕೇಳಿದ್ರೆ, ನೀನು ಎಲ್ಲಿಂದ ಬಂದೆ, ಹೇಗುಟ್ಟಿದೆ, ಅಪ್ಪ ಅಮ್ಮ. ಅವರಪ್ಪ ಅಮ್ಮ ಎಲ್ಲಿಂದ ಬಂದರು, ಅವರಪ್ಪ ಅಮ್ಮ ಇಂದ ಅವರಪ್ಪ ಅಮ್ಮ ಅಂದರೆ ಮೊದಲು ಎಲ್ಲಿಂದ ಬಂದರು, ಭಗವಂತ ಸೃಷ್ಟಿ ಮಾಡಿದ ಅಂತ ನಾವೆಲ್ಲರೂ ಕೇಳಿ. ಆ ಭಗವಂತ ಸೃಷ್ಟಿ ಮಾಡಿದ ಅಂದರೆ ಭಗವಂತನನ್ನು ಯಾರು ಸೃಷ್ಟಿ ಮಾಡ್ದ? ಯಾರು ಸೃಷ್ಟಿ ಮಾಡಲಿಲ್ಲ. ಅವನು ಸ್ವಯಂ ಪ್ರತಿಷ್ಠಿತ. ಅವನೇ ತಾನಾಗಿ ಆತ್ಮವಾನ್. ಅವನು ಈಸ್ ಇನ್ಫಿನಿಟಿ. ಅವನು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗಿದ್ದಾನೆ. ತನ್ನದೇ ಆದ ಮಹಿಮೆಯಲ್ಲಿ ಸ್ಥಿರವಾಗಿರುವವನು ಇದ್ದಾನೆ ಅವನು. ಅಲ್ಲಿಗೆ 11 ನಾಮಗಳಾಯಿತು. ಮುಂದಿನ ನಾಮಗಳನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಸುರೇಶ ಶರಣಂ ಶರ್ಮ ಈಶ್ವರೇತ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಸುರೇಶಃ ಶರಣಂ ಶರ್ಮ ವಿಶ್ವರೇತಾಃ
ಪ್ರಜಾಭವಃ ಅಹಃ ಸಂವತ್ಸರಃ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. 10 ಹೆಸರುಗಳು ಇದೆ ಭಗವಂತನ, 10 ಹೆಸರುಗಳು. ಸುರೇಶಃ, ಸುರ ಅಂತ ಹೇಳಿದ್ರೆ ದೇವತೆಗಳು. ಸುರ ಅಸುರ ಹೆಸರು ಕೇಳಿದೀವಲ್ಲ, ಸುರ ಅಂದರೆ ದೇವತೆಗಳು. ಸುರೇಶಃ ಅಂತಂದರೆ ದೇವತೆಗಳ ಒಡೆಯನು, ದೇವತೆಗಳ ಒಡೆಯ. ಈ ನಾನು ಹೇಳ್ತಾ ಇದ್ದೆ ಕೆಲವು ಸಲ ನಾಮ ರಿಪೀಟ್ ಆಗಿದೆ ಅಂತ. ಇದನ್ನು ನಾವು ಹಿಂದೆ ನೋಡಿರ್ತೀವಿ. ದೇವತೆಗಳ ಒಡೆಯ ಅಂದರೆ ಭಗವಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ದೇವತೆಗಳನ್ನು ನೇಮಕ ಮಾಡಿದ್ದಾನೆ. ಸ್ವರ್ಗಲೋಕ, ಗಂಧರ್ವಲೋಕ, ಯಮಲೋಕ, ಅಲ್ಲೆಲ್ಲ ಯಮರಾಜ ಅಲ್ವಾ, ಆ ಥರ. ಆ ದೇವತೆಗಳಿಗೆಲ್ಲ ಒಡೆಯ ಯಾರು? ಸುರೇಶ, ದೇವತೆಗಳ ಒಡೆಯ, ಅವನನ್ನು ಸುರೇಶ. ಶರಣಂ, ಶರಣಂ ಅಂದರೆ ದೀನ ದುಃಖಗಳಿಗೆ ಪರಮಾಶ್ರಯನು. ದೀನ ದುಃಖಗಳಿಗೆ ಅಂದರೆ ಆ ದುಃಖವನ್ನು ಹೋಗಲಾಡಿಸುವವನು. ಯಾರು ಅವನ ಶರಣದಲ್ಲಿ ಹೋಗ್ತಾರೋ ಅವರ ದುಃಖವನ್ನು ಹೋಗಲಾಡಿಸ್ತಾನೆ. ಶರಣಂ, ದೀನ ದುಃಖಿಗಳಿಗೆ ಪರಮಾಶ್ರಯನು, ಆಶ್ರಯದಾತ ಅವನೇ. ಶರ್ಮ, ಶರ್ಮ ಹೆಸರು ಕೇಳಿದೀವಲ್ವ, ಸರ್ನೇಮ್ ಇರುತ್ತೆ ಎಷ್ಟೋ ಜನಕ್ಕೆ ಶರ್ಮ ಅಂತ. ಶರ್ಮ ಅಂತಂದರೆ ಪರಮಾನಂದ ಸ್ವರೂಪಿ. ಶರ್ಮ ಅಂದರೆ ಪರಮಾನಂದ ಸ್ವರೂಪಿ, ಯಾವಾಗಲೂ ಆನಂದವಾಗಿರುವಂಥವನು. ವಿಶ್ವರೇತಾಹ ಅಂದರೆ ವಿಶ್ವಕ್ಕೆ ಕಾರಣನು. ವಿಶ್ವರೇತಾಹ ವಿಶ್ವಕ್ಕೆ ಕಾರಣ. ಇಲ್ಲಿ ವಿಶ್ವಕ್ಕೆ ಕಾರಣನು ಅಂತ ಹೇಳಿದ ಕೂಡಲೇ ಹಿ ಈಸ್ ದಿ ಕಾಸ್ ಫಾರ್ ಬೋತ್ ಇನರ್ಟ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅಂತ. ಇನರ್ಟ್ ಅಂದರೆ ಚರಾಚರ ಎಲ್ಲದಕ್ಕೂ ಅವನೇ ಕಾರಣ. ವಿಶ್ವರೇತ, ವಿಶ್ವಕ್ಕೆ ಅವನೇ ಕಾರಣನು. ಪ್ರಜಾಭವಃ, ಪ್ರಜಾಭವಃ, ಭವಃ ಅಂತಂದರೆ ಉತ್ಪತ್ತಿ. ಸಕಲ ಪ್ರಜೆಗಳನ್ನು ಉತ್ಪತ್ತಿ ಮಾಡುವವನು. ಪ್ರಜಾಭವಃ, ಸಕಲ ಪ್ರಜೆಗಳನ್ನು. ಪ್ರಜೆಗಳು ಅಂತಂದ ಕೂಡಲೇ ಬರೀ ಜೀವ ಆಗಿರೋ ವಸ್ತುಗಳು ಅಂತಲ್ಲ, ಜೀವಿಗಳು. ಮತ್ತೆ ಈಗ ಯಾವಾಗ ಭೂತ ಭವ ಇವೆಲ್ಲ ಬರ್ತಾ ಇರುತ್ತೋ ಶಬ್ದಗಳು, ಆ ಪ್ರಜೆಗಳನ್ನು ಸೃಷ್ಟಿಸುವವನು ಅನ್ನುವಾಗ ಆ ಜಡ ಮತ್ತು ಚರ ಎರಡನ್ನು, ದಿ ಇನರ್ ಆ್ಯಂಡ್ ದಿ ಕಾನ್ಷಿಯಸ್ನೆಸ್, ಎಲ್ಲವನ್ನು ಅವನು ಸೃಷ್ಟಿ ಮಾಡುವವನು. ಸಕಲ ಪ್ರಾಣಿಗಳನ್ನು ಉತ್ಪತ್ತಿ ಮಾಡುವವನು. ಅಹಹ, ಅಹಹ ಅಂತಂದರೆ ಪ್ರಕಾಶ ರೂಪನು. ಪ್ರಕಾಶ ರೂಪನು ಅಂತಂದರೆ ಈಗ ರಾತ್ರಿ ಕತ್ಲು, ಅಹಹ ಅಂದರೆ ಹಗಲಂತೆ. ಹಗಲನ್ನು ಅಹಹ ಅಂತ ಕರೀತಾರಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಬೆಳಗಾಯ್ತಾ ಆಹ ಅಂತ. ಅದರಿಂದ ಹಗಲು, ಆ ಬೆಳಕು, ಅವನು ಹಿ ಈಸ್ ಇನ್ ದಿ ಫಾರ್ಮ್ ಆಫ್ ಲೈಟ್. ಅದರಿಂದ ಅಹಹ ಅಂತಂದರೆ ಅವನು ಪ್ರಕಾಶ ರೂಪನು. ಅವನು ಬರೀ ಪ್ರಕಾಶ ರೂಪನ ಅಂತ ಅಂದ್ಕೊಳ್ತಾ ಇರೋಷ್ಟರಲ್ಲಿ ಮುಂದಿನ ನಾಮ ಹೇಳುತ್ತೆ ಸಂವತ್ಸರ. ಅಹಹ ಅಂತಂದರೆ ದಿನ, ಅಂದರೆ ಹಗಲೊತ್ತು ಅಂತ. ಇಲ್ಲಿ ಸಂವತ್ಸರ ಅಂದರೆ ಕಾಲರೂಪದಿಂದ ಇರುವವನು. ಕಾಲರೂಪದಿಂದ ಸಂವತ್ಸರ ಅಂದರೆ ವರ್ಷಗಳು, ಅದು ಕೂಡ ಅವನೇ. ಅಹಹ ಅಂದರೆ ದಿನ, ಸಂವತ್ಸರ ಅಂದರೆ ವರ್ಷಗಳು. 60 ವರ್ಷಕ್ಕೆ ಒಂದು ಸಂವತ್ಸರ ಅಂತ ಹೇಳ್ತಾರೆ. ಕಾಲರೂಪದಿಂದ ಇರುವವನು. ವ್ಯಾಲಹ, ವ್ಯಾಲಹ ಅಂತಂದರೆ ಸರ್ಪದಂತೆ ಗ್ರಹಿಸಲು ಆಗದಿರುವವನು. ವ್ಯಾಲಹ ಅಂದರೆ 2 ಅರ್ಥ ಹೇಳ್ತಾರೆ ಶಂಕರ ಭಾಷ್ಯದಲ್ಲಿ. ಒಂದು ಹಾವು, ಇನ್ನೊಂದು ಹುಲಿ. ಹಾವನ್ನು ಅಷ್ಟು ಸುಲಭವಾಗಿ ನೋಡೋದಕ್ಕೆ ಅಥವಾ ಹಿಡಿಲಿಕ್ಕೆ ಸಿಗೋದಿಲ್ಲ. ಹಿಂಗೆ ನಾವು ನೋಡಿಸಿದಂಗೆ ಹಿಡ್ಕೊಳ್ತೀವಿ ಅಂದರೆ ತಪ್ಪಿಸ್ಕೊಂಡು ಹೋಗುತ್ತೆ. ಹಾಗೆ ಹುಲಿ ಕಣ್ಣಿಗೆ ಕಾಣೋದೇ ಕಷ್ಟ ಅಂತೆ. ನೀವು ಕಾಡಲ್ಲಿ ಹೋಗಿ ಎಲ್ಲ ಕುತ್ಕೊಂಡು ಕಾದರೂ ಕೂಡ ಅದು ಅಷ್ಟು ಸುಲಭವಾಗಿ ಕಾಣೋದಿಲ್ಲ. ಆದ್ದರಿಂದ ಸರ್ಪದಂತೆ ಗ್ರಹಿಸಲು ಆಗದಿರುವವನು.
ವ್ಯಾಲಹ ಅಂತಂದರೆ ಹೇಗೆ ಹುಲಿಯನ್ನು ನೋಡುವುದು ಕಷ್ಟವೋ ಹಾಗೆ ಭಗವಂತನನ್ನು ನೋಡುವುದು ಕಷ್ಟ ಅಂತ. ಹೇಗೆ ಹಾವನ್ನು ಹಿಡಿಯುವುದು ಕಷ್ಟವೋ ಹಾಗೆ ಭಗವಂತನನ್ನು ಹಿಡಿಯುವುದು ಕಷ್ಟ ಅಂತ. ಅಂದರೆ ವ್ಯಾಲಹ ಅಷ್ಟು ಸುಲಭವಾಗಿ ಸಿಕ್ಕದೇ ಇರುವಂಥವನು, ಗ್ರಹಿಸಲು ಆಗದಿರುವವನು. ಪ್ರತ್ಯಯ, ಪ್ರತ್ಯಯ ಅಂದರೆ ಉತ್ತಮ ಬುದ್ಧಿಯಿಂದ ತಿಳಿದುಕೊಳ್ಳಲು ಆಗುವಂಥವನು. ಹಾಗಾದರೆ ವ್ಯಾಲಹ ಅಂದರೆ ಆ ಭಗವಂತನನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ ಪ್ರಯತ್ನ ಯಾಕೆ ಮಾಡಬೇಕು ಅನಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಇಲ್ಲ ಇಲ್ಲ ಗ್ರಹಿಸ್ಬೋದು ಅವನನ್ನು. ಆದರೆ ಹೇಗೆ ಗ್ರಹಿಸಲಿಕ್ಕೆ ಸಾಧ್ಯ? ಶುದ್ಧವಾದ ಜ್ಞಾನದಿಂದ, ಪ್ರಜ್ಞೆಯಿಂದ ಗ್ರಹಿಸ್ಬೋದು. ಯಾರ ಮನಸ್ಸು ಚಂಚಲ ಆಗಿರುತ್ತೋ ಅಥವಾ ಡಿಸ್ಟ್ರ್ಯಾಕ್ಟ್ ಆಗಿರುತ್ತೋ ಅದನ್ನು ವ್ಯಾಲ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಅದು ಸಿಕ್ಕುವಂಥದ್ದಲ್ಲ. ಆದರೆ ಒಂದು ಸಿಂಗಲ್ ಫೋಕಸ್ಡ್ ಮೈಂಡ್ ಇರುತ್ತಲ್ವ, ಆ ಮನಸ್ಸನ್ನು ಏಕಾಗ್ರಗೊಳಿಸಿ ಭಗವಂತನನ್ನು ನೋಡಬೇಕು ಅಂತ ಇರುವಂತಹ ಮನಸ್ಸಿಗೆ ಅವನು ಏನಪ್ಪ ಅಂತಂದರೆ ಪ್ರತ್ಯಯ, ಕಾಣಿಸ್ತಾನೆ, ಸಿಗ್ತಾನೆ ಅಂತ. ವ್ಯಾಲಹ ಪ್ರತ್ಯಯ, ಉತ್ತಮ ಬುದ್ಧಿಯಿಂದ ತಿಳಿದುಕೊಳ್ಳಲು ಆಗುವಂತಹವನು. ಸರ್ವದರ್ಶನ, ಎಲ್ಲವನ್ನೂ ನೋಡುವವನು. ಸರ್ವದರ್ಶನ, ಅವನು ಎಲ್ಲವನ್ನ ನೋಡ್ತಾ ಇದ್ದಾನೆ ಅಂತ. ಹಿ ಈಸ್ ಸೀನ್ ಇನ್ ಆಲ್ ಐಸ್ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ. ಅಂದರೆ ಈ ಸರ್ವದರ್ಶನ ಅಂತ ಹೇಳುವಾಗ ಅವನು ಈ ನಮ್ಮಲ್ಲಿ ಇರುವಂತಹ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅದರಿಂದ ದರ್ಶಿತನಾಗ್ತಾ ಇದ್ದಾನೆ, ಅದನ್ನು ಅವನು ನೋಡ್ತಾ ಇದ್ದಾನೆ. ಹಾಗೆ ಬೇರೆಯವರಲ್ಲೂ ಅದೇ ಇಂದ್ರಿಯಗಳು ಇರೋದ್ರಿಂದ ಎಲ್ಲರ ಕಣ್ಣುಗಳಲ್ಲಿಯೂ ಅವನು ದರ್ಶಿತನಾಗ್ತಾ ಇದ್ದಾನೆ, ಅಂದರೆ ಕಾಣಿಸ್ಕೊಳ್ತಾ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ಅರ್ಥ ಹೇಳ್ತಾರೆ. ಅದರಿಂದಲೇ ವೇದ ಮಂತ್ರಗಳಲ್ಲಿ ಪುರುಷ ಸೂಕ್ತ ಅಂತೆಲ್ಲ ಹೇಳ್ತೀವಿ ನಾವು. ಅದರಲ್ಲಿ ಹೇಳುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಸಹಸ್ರ ಶೀರ್ಷ ಪುರುಷ ಅಂದರೆ ಸಾವಿರಾರು ತಲೆಗಳಿದೆ, ಅದೆಲ್ಲವೂ ಭಗವಂತನೇ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಸಹಸ್ರ ಕಣ್ಣುಗಳು, ಸಹಸ್ರ ಪಾದಗಳು. ವಿಶ್ವರೂಪ ಅಂದರೆ ಇದೆ. ಅವನು ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಹೇಳುವಾಗ ನಮ್ಮ ಸುತ್ತಲಿರುವ ಎಲ್ಲರೂ ಕೂಡ ಅವನದೇ ರೂಪ. ನಮ್ಮ ಸುತ್ತಲಿರುವ ಜೀವ ಜಗತ್ತು ಎಲ್ಲವೂ ಅವನದೇ ರೂಪ. ಅದನ್ನೇ ವಿಶ್ವರೂಪ ಅಂತ ಹೇಳೋದು. ಸರ್ವದರ್ಶನ, ಎಲ್ಲದರಲ್ಲೂ ಅವನೇ ಇದ್ದಾನೆ. ಮುಂದಿನ ಶ್ಲೋಕವನ್ನು ನೋಡೋಣ. ಅಧ ಸರ್ವೇಶ್ವರಃ ಸಿದ್ಧ ಸಿದ್ಧಿಃ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಅಜಃ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ ಸರ್ವಾದಿ ಅಚ್ಯುತಃ ವೃಷಾಕಪಿಃ ಅಂತ ಅಲ್ಲಿ ವೃಷಾಕಪಿಃ ಅಮೇಯಾತ್ಮ ಸರ್ವಯೋಗ ವಿನಿಸೃತಃ ಅಂತ 9 ನಾಮಗಳು ಬರುತ್ತೆ. ಅಜಃ, ಅಜಃ ಅಂದರೆ ಹುಟ್ಟಿಲ್ಲದವನು. ಭಗವಂತನಿಗೆ ಹುಟ್ಟು ಸಾವು ಏನೂ ಇಲ್ಲ, ಯಾವಾಗಲೂ ಅವನು ಇರುವಂಥವನು, ಜನ್ಮರಹಿತನು. ಅದಕ್ಕೆ ಅವನ ಅಜ ಅಂತ ಹೇಳ್ತೀವಿ. ಸರ್ವೇಶ್ವರ, ಸರ್ವ ಈಶ್ವರ, ಸಮಸ್ತ ಈಶ್ವರರಿಗೂ ಈಶ್ವರನು. ಅಂದರೆ ಈಸ್ ಲಾರ್ಡ್ ಆಫ್ ಲಾರ್ಡ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸಿದ್ಧ, ಸಿದ್ಧ ಅಂತಂದರೆ ನಿತ್ಯ ಸಿದ್ಧನು. ಈಗ ಸಿದ್ಧ ಸಿದ್ಧಿ ಎರಡು ಅಲ್ಲೇ ಬರುತ್ತೆ ನೋಡಿ. ನಿತ್ಯ ಸಿದ್ಧನು, ಅವನು ಸಿದ್ಧವಾಗಿದ್ದಾನೆ ಎಲ್ಲದಕ್ಕೂ. ಸಿದ್ಧ ಅಂತ ಹೇಳುವಾಗ ಅತ್ಯಂತ ರಿಫೈನ್ಡ್ ಇದರಲ್ಲಿ ಹೇಳೋದಾದರೆ ಅವನು
ತಯಾರಾಗಿದ್ದಾನೆ ಎಲ್ಲದಕ್ಕೂ, ಸಿದ್ಧ ಅಂತ ಹೇಳ್ತಾರೆ, ಸಿದ್ಧ ಪುರುಷ ಅಂತ ಹೇಳ್ತಾರೆ. ಏನಕ್ಕೆ ಸಿದ್ಧ ಅವನು? ಮೋಕ್ಷಕ್ಕೆ. ಆ ಥರದಲ್ಲಿ ಅವನು ಸಿದ್ಧ ಎಲ್ಲದಕ್ಕೂ. ಸಿದ್ಧಿ ಎಲ್ಲಕ್ಕೂ ಫಲರೂಪನು, ಎಲ್ಲಕ್ಕೂ ಫಲರೂಪನು. ಎಲ್ಲಕ್ಕೂ ಫಲರೂಪನು ಅಂತ ಹೇಳುವಾಗ ಈ ಸಿದ್ಧಿ ನಾವು ಕೇಳ್ತೀವಲ್ಲ, ಸಿದ್ಧಿಸ್ಕೋಬೇಕದನ್ನು. ಏನದು ಸಿದ್ಧಿಸ್ಕೊಳ್ಬೇಕು? ಮಂತ್ರ ಸಿದ್ಧಿ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ತೀವಲ್ವ. ಅಂದರೆ ಆ ಅತ್ಯಂತ ಉತ್ಕೃಷ್ಟವಾದ ಒಂದು ಆ ಸಿದ್ಧಿ ಏನಿದೆ, ಆ ರಿಸಲ್ಟ್ ಏನಿದೆ, ಅದು ಜ್ಞಾನನೇ, ಅದಕ್ಕಿಂತ ಬೇರೆ ಏನಿಲ್ಲ. ಪ್ಯೂರ್ ನಾಲೆಡ್ಜ್. ನಮ್ಗೆ ಸಿದ್ಧಿಸ್ಬೇಕಾಗಿರೋದು ಅದು ಜ್ಞಾನ. ಆ ಜ್ಞಾನ ಅನ್ನುವಂಥದ್ದು ಆ ಭಗವಂತನಲ್ಲಿ ಬೇಕಾದಷ್ಟಿದೆ. ನಮಗೆಲ್ಲೋ ಇಷ್ಟೆಷ್ಟು ಸ್ವಲ್ಪ ಗೊತ್ತಿದೆ ಅನ್ನೋ ಥರ ಅನಿಸುತ್ತೆ, ಆದರೆ ಭಗವಂತನಿಗೆ ಹೆಚ್ಚು ಜ್ಞಾನ ಇದೆ. ಅವನ ಎಲ್ಲವನ್ನು ಸಿದ್ಧಿಸ್ಕೊಂಡಿದ್ದಾನೆ. ನಾವು ಅದಕ್ಕೆ ಆ ಮಂತ್ರ ಜಪ ಮಾಡೋದು, ಅದನ್ನು ಸಿದ್ಧಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋದು ಎಲ್ಲ. ಆ ಸಿದ್ಧಿ ಅಂದರೆ ಅವನಿಗೆ ಎಲ್ಲಕ್ಕೂ ಫಲರೂಪನು ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು, ಅವನು ಸರ್ವಜ್ಞನು, ಆ ಜ್ಞಾನವನ್ನು ಅವನು ಹೊಂದಿದ್ದಾನೆ ಆಗಲೇ. ಸರ್ವಾದಿ, ಸಕಲ ಜೀವಿಗಳಿಗೂ ಆದಿ ಕಾರಣನು. ಎಲ್ಲಕ್ಕೂ ಆದಿ ಕಾರಣ. ಎಲ್ಲಕ್ಕೂ ಅಂತ ಹೇಳುವಾಗ ಇಲ್ಲಿ ಪಂಚಭೂತ ಹಾಗೂ ಜೀವಾತ್ಮ ಇದೆಲ್ಲದಕ್ಕೂ ಆದಿ ಅಂದರೆ ಕಾರಣ ಅವನೇನೆ, ಆದಿ ಕಾರಣ. ಸರ್ವಾದಿಹಿ, ಆದಿಹಿ ಅಂತಂದರೆ ಕಾರಣ, ಸರ್ವಾದಿಹಿ. ಅಚ್ಯುತಃ, ಅಚ್ಯುತಃ ನಾವು ಸಾಮಾನ್ಯವಾಗಿ ಹೆಸರುಗಳು ಕೇಳಿದೆ, ಅಚ್ಯುತಂ ಕೇಶವಂ ಅಂತ ಭಜನೆ ಎಲ್ಲ ಹೇಳ್ತೀವಿ. ಚ್ಯುತಃ ಅಂದರೆ ಚ್ಯುತಿ ಇರುವಂಥವನು, ಚ್ಯುತಿಯಾಗದವನು. ಅಚ್ಯುತ ಅಂದರೆ ಚ್ಯುತಿಯಾಗದವನು. ಅಚ್ಯುತ ತನ್ನ ಸ್ವರೂಪ ಸ್ಥಿತಿಯಿಂದ ಎಂದಿಗೂ ತ್ರಿಕಾಲಗಳಲ್ಲಿಯೂ ಸಹ ಚ್ಯುತಿಯಾಗದವನು. ಅವನ ಸ್ವರೂಪ ಏನಿದೆ ಅದು ಬದಲಾಗೋದೇ ಇಲ್ಲ, ಅದು ಚ್ಯುತಿ ಆಗೋದೇ ಇಲ್ಲ. ಅಂಥವನು ಅವನು ಯಾವಾಗಲೂ ಹಾಗೆ ಇರ್ತಾನೆ, ಮುಂದೆ ಕೂಡ ಹಾಗೆ ಇರ್ತಾನೆ. ಆಯಿತಾ? ಇದ್ದಾನೆ, ಇರ್ತಾನೆ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಯಾವಾಗಲೂ. ಮತ್ತು ಅವನು ಯಾವುದೇ ಅವನ ಸಾಮರ್ಥ್ಯ, ಭಗವಂತ ಅಂದ್ಕೊಳ್ಳಿ ಅದು ಸಾಮರ್ಥ್ಯ. ಆ ಸಾಮರ್ಥ್ಯದಲ್ಲಿ ಚ್ಯುತಿ ಹೊಂದೋದು ಅಂತ ಅಂದ್ರೇನು? ಡಿಪ್ಲೀಟ್ ಆಗೋದು, ಕಡಿಮೆ ಆಗೋದು. ಚ್ಯುತಿ ಅಂದರೆ ಕಡಿಮೆ ಆಗೋದು. ಅಚ್ಯುತಃ ಅಂದರೆ ಅದು ಕಡಿಮೆ ಆಗೋದೇ ಇಲ್ಲ. ಹಿಂದೆ, ಇಂದು, ಮುಂದೆ ಯಾವಾಗಲೂ ಅವನು ಹಾಗೇ ಇರ್ತಾನೆ. ಅಚ್ಯುತಃ. ವೃಷಾಕಪಿಹಿ, ಇಲ್ಲಿ ವೃಷ ಅಂತ ಅಂದರೆ ಧರ್ಮ. ವೃಷಾಕಪಿಹಿ ಅಂದರೆ ಧರ್ಮ ಮತ್ತು ವರಾಹ ರೂಪನು. ವೃಷ ಅಂತ ಅಂದರೆ ಧರ್ಮ. ಯಾರು ಧರ್ಮವಾಗಿ ಬಾಳ್ತಾರೋ ಅವರಿಗೆ ಎಲ್ಲವೂ ಸಿಗತ್ತೆ, ಎಲ್ಲವೂ ದೊರಕತ್ತೆ, ಭಗವಂತ ಎಲ್ಲವನ್ನು ಕೊಡ್ತಾನೆ ಅಂತ. ವೃಷ ಅಂದರೆ ಧರ್ಮ, ಧರ್ಮದ ಮಾರ್ಗದಲ್ಲಿ ಹೋದರೆ ಮಾತ್ರ. ಕಪಿಹಿ ಅಂತ ಹೇಳುವಾಗ ಈ ಕ ಅಂದರೆ ನೀರು ಅಂತ ಶಂಕರ ಭಾಷೆಯಲ್ಲಿ ಅರ್ಥ ಹೇಳ್ತಾರೆ. ಪಿ ಅಂದರೆ ರಕ್ಷಿಸು ಅಂತ. ಕಪಿ, ಕ ಅಂದರೆ ನೀರು, ಪಿ ಅಂದರೆ ರಕ್ಷಿಸು. ಆ ನೀರಿನಿಂದ ರಕ್ಷಿಸಿದ್ದು ಯಾರನ್ನ? ಭೂಮಿಯನ್ನು. ಯಾರು ರಕ್ಷಿಸಿದ್ದು? ವರಾಹ ರೂಪದಲ್ಲಿ ಆ ವಿಷ್ಣು ಬಂದು ಆ ಭೂಮಿಯನ್ನು ರಕ್ಷಿಸ್ತಾನೆ. ಆದ್ದರಿಂದ ಅವನನ್ನೇನು ಕರೀತಾರೆ? ವೃಷಾಕಪಿಹಿ ಅಂತ ಹೇಳುವಾಗ ಧರ್ಮ ಮತ್ತು ವರಾಹ ರೂಪನು. ಭಗವಂತನೇ ಧರ್ಮ, ಅವನೇ ಭೂಮಿಯನ್ನು ರಕ್ಷಿಸಿದವನು. ಯಾವ ರೂಪದಲ್ಲಿ? ವರಾಹ ರೂಪದಲ್ಲಿ ರಕ್ಷಿಸಿದ. ಭಗವಂತನೇ ಧರ್ಮ ಮತ್ತು ಭೂಮಿಯನ್ನು ರಕ್ಷಿಸಿದವನು ಅಂತ. ಧರ್ಮ ಮತ್ತು ವರಾಹ ರೂಪನು. ಅಮೇಯಾತ್ಮ, ಅಮೇಯಾತ್ಮ ಅಂದರೆ ಅಪ್ರಮೇಯ ಸ್ವರೂಪನು. ಅಪ್ರಮೇಯ ಹಿಂದೆ ನೋಡಿದ್ವಿ, ಪ್ರಮಾಣ ಇಲ್ದಲೇ ಅವನಿಗೆ ಅಪ್ರಮೇಯ, ಅವನಿಗೆ ಯಾವುದೇ ಪ್ರಮಾಣ ಇಲ್ಲ ಅಂತ. ಇಲ್ಲಿ ಅಮೇಯಾತ್ಮ ಅಂತ ಹೇಳುವಾಗ ಅಪ್ರಮೇಯ ಸ್ವರೂಪನು. ಅಪ್ರಮೇಯ, ಅಮೇಯಾತ್ಮ ಅಂತ ಹೇಳಿದರೆ ಹೀ ಈಸ್ ನಾಟ್ ಲಿಮಿಟೆಡ್ ಅಂತ. ಅವನಿಗೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಮೇಯ ಅಂದರೆ ಮೆಜರಬಲ್ ಅಂತ ಹಂಗೆ ತಗೊಳ್ಬೋದು.
ಅಮೇಯ ಅಂದರೆ ಅವನನ್ನು ಅಳಿಲಿಕ್ಕಾಗದೇ ಇರುವಂಥದ್ದು, ಅಂದರೆ ಅವನನ್ನು ಡಿಫೈನ್ ಮಾಡೋಕ್ಕಾಗದೇ ಇರುವಂಥದ್ದು. ಅದಕ್ಕೆ ಬಹಳಷ್ಟು ಜನ ಬಹಳಷ್ಟು ಥರದಲ್ಲಿ ಭಗವಂತನನ್ನು ವಿವರಿಸಿರೋದು. ಅಮೇಯಾತ್ಮ, ಅವನು ಅನ್ಲಿಮಿಟೆಡ್ ಆಗಿರೋದ್ರಿಂದ ಅವನನ್ನು ವಿವರಿಸಲಿಕ್ಕೆ ಈಸ್ ಆಮಿನಿ ಪ್ರೆಸೆಂಟ್, ಎಲ್ಲ ಕಡೆಯೂ ಇರುವಂಥವನಾಗಿರೋದ್ರಿಂದ ಸೂಕ್ಷ್ಮ ರೂಪದಲ್ಲಿರುವಂತೆ ಅಮೇಯ ಅಂತ ಹೇಳಿದ್ರೆ ಅವನನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ, ಇಮ್ಮೆಜರಬಲ್ ಅಂತ ಹೇಳ್ತೀವಿ. ಅಮೇಯಾತ್ಮ ಅಪ್ರಮೇಯ ಸ್ವರೂಪನು, ಅವನಿಗೆ ಅಪ್ರಮೇಯ ಸ್ವರೂಪನು ಅಂತ ಕೂಡ ಕರಿತೀವಿ. ಸರ್ವಯೋಗ ವಿನಿಸೃತ, ನಾನಾ ಪ್ರಕಾರಗಳ ಶಾಸ್ತ್ರೋಕ್ತ ಸಾಧನೆಗಳಿಂದ ತಿಳಿದುಕೊಳ್ಳಲು ಆಗುವವನು. ಈಗ ಅಮೇಯಾತ್ಮ ಅಂದರೆ ಅವನನ್ನು ಮೆಷರ್ ಮಾಡೋಕ್ಕಾಗೋದೇ ಇಲ್ಲ, ಅವನನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಹೌದಾ? ಹಾಗಾದ್ರೆ ಏನು ಪ್ರಯತ್ನ? ಅದಕ್ಕೆ ಮುಂದಿಂದ ಹೇಳ್ತಾರೆ ನೋಡಿ ಏನಂತ. ಸರ್ವಯೋಗ ವಿನಿಸೃತ, ನಾನಾ ಪ್ರಕಾರಗಳ ಶಾಸ್ತ್ರೋಕ್ತ ಸಾಧನೆಗಳಿಂದ ತಿಳಿದುಕೊಳ್ಳಲು ಆಗುವವನು ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಅವನು ಯಾವುದಕ್ಕೂ ಕನೆಕ್ಟ್ ಆಗಿಲ್ಲ ಅಂತ, ಅಂದರೆ ಅಂಟುಕೊಂಡಿಲ್ಲ ಯಾವುದಕ್ಕೂ ಅಂತ. ಅವನು ಪರಮ ವೈರಾಗಿ, ಪರಮ ವೈರಾಗ್ಯವನ್ನು ಹೊಂದಿರುವಂಥವನು. ಅದರಿಂದ ಅವನು ಸರ್ವಯೋಗ ವಿನಿಸೃತ, ಬೇರೆ ಬೇರೆ ಯೋಗಗಳಿಂದ ಶಾಸ್ತ್ರದ ಸಾಧನೆಯಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ಶ್ಲೋಕ. ವಸುರ್ವಸುಮನಾತ್ ಸತ್ಯಃ ಸಮಾತ್ಮಾ ಸಂಹಿತಃ ಸಮಃ ಅಮೋಘಃ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ. ವಸುಃ ವಸುಮನಾಃ ಸತ್ಯಃ ಸಮಾತ್ಮಾ ಸಂಹಿತಃ ಸಮಃ ಅಮೋಘಃ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ. 10 ನಾಮಗಳು ಬರುತ್ತೆ ಇದರಲ್ಲಿ. ವಸುಹು, ವಸುಹು ಅಂದರೆ ಎಲ್ಲ ಜೀವಿಗಳ ವಾಸಸ್ಥಾನ, ಎಲ್ಲಿ ನಾವು ವಾಸಿಸ್ತೀವೋ ಅದು ವಸುಹು, ವಾಸ ಮಾಡುವಂಥ ಜಾಗ. ಇನ್ನೊಂದು ಕಡೆ ಹೇಳ್ತಾರೆ 8 ವಸುಗಳಿದೆ, ಹಸು ಅಲ್ಲ ವಸು, ಅಷ್ಟವಸುಗಳು ಅಂತ ಹೇಳ್ತಾರೆ. ಅಷ್ಟವಸುಗಳಲ್ಲಿ ಅವನು ಅಗ್ನಿ ಅಂತ ಹೇಳ್ತಾರೆ. ಅದರಿಂದ ವಸುಹು ಎಲ್ಲ ಜೀವಿಗಳ ವಾಸಸ್ಥಾನ ಅಂತ. ವಸುಮನಾಹ, ವಸುಮನಾಹ ಅಂದರೆ ಉದಾರ ಮನಸ್ಸುಳ್ಳವನು. ಹೆಸರಿಡ್ತಾರಲ್ವ ವಸುಮನ ಅಂತ, ವಸುಮನ. ಅದರಿಂದ ನಮ್ಮ ಹೆಸರುಗಳು ಏನಿಟ್ಟಿರ್ತಾರೆ ಅದ್ರ ಥರನಾದರೂ ಸ್ವಲ್ಪ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟೊಂದು ಹುಡುಕಿ ಮಗುಗೆ ಹೆಸರಿಡ್ತಾರೆ. ವಸುಮನ ಅಂತ ಹೇಳಿದ್ರೆ ಉದಾರ ಮನಸ್ಸಿರುವಂಥ ಉದಾರ ಮನಸ್ಸುಳ್ಳವನು ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಸಂಪತ್ತು ಮತ್ತು ಸಂಪತ್ತು ಅಂತ. ಏನು ಸಂಪತ್ತು ಅದು? ವಸು ಅಂದರೆ ಸಂಪತ್ತು. ಯಾರ ಮನಸ್ಸು ಹೊಗಳಲ್ಪಡುತ್ತೋ, ಅಂದರೆ ಇವರು ಈಗ ಯಾರಾದ್ರೂ ತುಂಬ ಏನು ಹೇಳ್ತೀವಿ ನಾವು, ಉದಾರ ಮನಸ್ಸು ಉಳ್ಳವರು ಅಂತ ಹೇಳಿದಾಗ ಅವ್ರ ಬಗ್ಗೆ ನಾವು ಒಂದೆರಡು ಒಳ್ಳೆ ಮಾತು ಹೇಳ್ತೀವಿ. ಆ ಹೊಗಳಿಸ್ಕೊಳ್ಳೋ ಮನಸ್ಸಿದೆಯಲ್ಲ, ಏನನ್ನು ಹೊಗಳ್ತಾರೆ? ಆ ಐಶ್ವರ್ಯವನ್ನು. ಯಾವ ಐಶ್ವರ್ಯವನ್ನು? ಈ ಗುಣವನ್ನು. ಆ ಗುಣವೇ ಐಶ್ವರ್ಯ. ಆ ಗುಣವನ್ನು ಯಾರ ಮನಸ್ಸು ಆ ರಾಗದ್ವೇಷದಿಂದ ವಿವರ್ಜಿತ ಆಗಿರುತ್ತೋ ಅವರು ವಸುಮನಾಹ, ಉದಾರ ಮನಸ್ಸುಳ್ಳವರಾಗಲಿಕ್ಕೆ ಸಾಧ್ಯ. ರಾಗದ್ವೇಷ ವಿವರ್ಜಿತರಾಗಿರ್ತಾರೆ, ಅವರಲ್ಲಿ ಮದ ಮೋಹ ಮತ್ಸರ ಇಲ್ಲದ ಶುದ್ಧ ಮನಸ್ಸಿರುತ್ತೋ ಅವರನ್ನು ವಸುಮನಾಹ ಅಂತ ಕರಿತೀವಿ. ಸತ್ಯ, ಸತ್ಯರೂಪನು. ಸತ್ಯ ಅಂತಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀವಲ್ವ. ಸತ್ಯ ಅಂದರೆ
ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಹಾಗೆ ಇರುತ್ತೆ, ಬದಲಾವಣೆ ಹೊಂದಿರೋದಿಲ್ಲ. ಅದಕ್ಕೆ ಸತ್ಯ ಅಂತ ಹೇಳ್ತೀವಿ. ಸತ್ಯ ಮಾಯ. ಈಗ ಅದು ಇದ್ದಾಗ ಕಾಣಿಸ್ತು, ಆದರೆ ಅಲ್ಲಿ ಇರಲಿಲ್ಲ ಅನ್ಕೋತೀವಲ್ಲ, ಅದು ಮಾಯ. ಸತ್ಯ ಅಂತ ಅಂದರೆ ಇಟ್ ಈಸ್ ರಿಯಲ್, ನಾನ್ ಇಲ್ಯೂಷನರಿ. ಮಾಯೆ ಅಲ್ಲದೆ ಇರೋದು ಸತ್ಯ. ಹಿಂದೆನೂ ಇತ್ತು, ಈಗಲೂ ಇರುತ್ತೆ, ಮುಂದೇನೂ ಇರುತ್ತೆ. ಹಾಗಿರುವಂಥದ್ದು ಯಾವುದು? ಆತ್ಮತತ್ವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅದಕ್ಕೆ ಹೇಳೋದು. ಸತ್ಯ. ಸಮಾತ್ಮ. ಸಮಾತ್ಮ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಒಂದೇ ಆತ್ಮರೂಪದಿಂದ ವಿರಾಜಿಸುತ್ತಿರುವವನು. ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಆತ್ಮರೂಪದಿಂದ ವಿರಾಜಿಸ್ತಾ ಇರೋದು. ಈಗ ನನ್ನ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ, ಹಾಗಿಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಆ ಒಂದೇ ಆತ್ಮರೂಪವಾಗಿ ಇದ್ದಾನೆ. ಸಮಾತ್ಮ, ಸಮನಾಗಿದ್ದಾನೆ ಅವನು, ವಿರಾಜಿಸ್ತಾ ಇರೋವನು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ವ್ಯಕ್ತ ಅವ್ಯಕ್ತ ಎರಡರಲ್ಲೂ ಅವನಿದ್ದಾನೆ ಅಂತ. ಸಮನಾಗಿದ್ದಾನೆ. ಅಂದರೆ ಈಗ ಕಾಣಿಸ್ತಾ ಇದೆ, ಹಾಗಾದರೆ ಇದ್ದಾನೆ. ಕಾಣಿಸ್ದೇ ಇರೋದ್ರಲ್ಲಿ ಅಲ್ಲೂ ಇದ್ದಾನೆ ಸಮಾತ್ಮ. ವ್ಯಕ್ತ ಮತ್ತು ಅವ್ಯಕ್ತ ಎರಡರಲ್ಲೂ ಅವನು ಇದ್ದಾನೆ. ಅಸಂಹಿತ. ಸಮಸ್ತ ಪದಾರ್ಥಗಳಿಂದ ಅಳತೆಗೆ ಒಳಪಡದವನು. ಸಮಸ್ತ ಪದಾರ್ಥಗಳಿಂದ ಅದನ್ನು ಅಳತೆ ಮಾಡೋಕ್ಕೆ ಆಗೋದೇ ಇಲ್ಲ. ಈಗ ನೋಡಿ, ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಏನು? ಪ್ರಾಣ, ಅನ್ನ, ಸೂರ್ಯ, ಮೂರೇ ಎಸೆನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಪ್ರಾಣ ಇರಬೇಕು, ಉಸಿರಾಡ್ತಾ ಇರಬೇಕು. ಅನ್ನ ಇರಬೇಕು. ಆ ಅನ್ನ ಬೆಳಬೇಕು ಅಂದರೆ ಸೂರ್ಯ ಇರಬೇಕು. ಅದಿದ್ದರೆ ಆ ಇಂಟರ್ ಕನೆಕ್ಷನ್ ಏನಿದೆಯಲ್ವಾ, ಅದನ್ನು ಕನೆಕ್ಟ್ ಆಗೋದು, ಅದಕ್ಕೆ ಒಂದರಲ್ಲಿ ಸತ್ಯ ಅಂತ ಕೂಡ ಭಾಷೆಯಲ್ಲಿ ಹೇಳ್ತಾರೆ. ಸಮಸ್ತ ಪದಾರ್ಥಗಳಿಂದ ಅಳತೆಗೆ ಒಳಪಡುವವನು, ಒಳಪಡದವನು ಅಂದರೆ ಅವನನ್ನು ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದಲ್ಲಿ ಇರುವಂಥವನು. ಅಸಂಹಿತ. ಸಂಹಿತ ಅಂದರೆ ಅಳಿಲಿಕ್ಕಾಗುವಂಥವನು. ಅಸಂಹಿತ ಅಂದರೆ ಅಳಿಲಿಕ್ಕಾಗದೇ ಇರೋವನು. ಸಮಃ. ಸಮಃ ಅಂದರೆ ಎಲ್ಲ ಸಮಯದಲ್ಲಿಯೂ ಸಕಲ ವಿಕಾರಗಳಿಂದ ರಹಿತನಾದವನು. ಸಮಃ, ಅವನು ಎಲ್ಲ ಕಾಲದಲ್ಲೂ ಸಮನಾಗಿದ್ದಾನೆ. ಅವನು ಬದಲಾವಣೆಯನ್ನು ಹೊಂದೋದೇ ಇಲ್ಲ. ನೆನ್ನೆ ಹಾಗಿದ್ದ, ಇವತ್ತು ಹೀಗಿದ್ದಾನೆ, ನಾವು ಹಾಕ್ತೀವಲ್ಲ, ನಾಳೆ ಹಾಗಾಗ್ತಾನೆ, ಹಾಗೆಲ್ಲ ಅವನು ಇರೋದಿಲ್ಲ. ಎಲ್ಲ ಸಮಯದಲ್ಲೂ ಅವನು ಸಕಲ ವಿಕಾರಗಳು, ಯಾವುದೇ ವಿಕಾರ ಅವನಿಗಿಲ್ಲ ಅಂತ ಒಂದರ್ಥದಲ್ಲಿ ಹೇಳಿದ್ರೆ. ಇನ್ನೊಂದರಲ್ಲಿ ಯಾರ ಮನಸ್ಸು ಸಮಾನವಾಗಿದೆಯೋ ಎಲ್ಲರಲ್ಲೂ ಸಮಾನವಾಗಿರುವವ. ಅಂದರೆ ಅವನ ಮನಸ್ಸು ಕೂಡ ಸಮಾನವಾಗಿದೆ, ಮತ್ತು ಎಲ್ಲರಲ್ಲೂ ಅವನು ಸಮಾನತೆಯನ್ನು ಕಾಣ್ತಾನೆ ಅಂತ ಹೇಳಿದ್ರೆ. ಸಮಃ ಅಂದರೆ ಪಂಡಿತ ಮತ್ತು ಪಾಮರ ಎಲ್ಲರಲ್ಲೂ ಅವನು ಸಮನಾಗಿ ಇರ್ತಾನೆ ಅಂತ ಒಂದರ್ಥ ಹೇಳ್ತಾರೆ. ಸಮಃ. ಎಲ್ಲ ಸಮಯದಲ್ಲಿಯೂ ಸಕಲ ವಿಕಾರಗಳಿಂದ ರಹಿತನಾದವನು. ಅಮೋಘ. ಅಮೋಘ ಅಂತ ಹೇಳಿದ್ರೆ ಭಕ್ತರು ಪೂಜೆ, ಸ್ತೋತ್ರ ಅಥವಾ ಸ್ಮರಣೆ ಮಾಡಿದರೆ ಅವುಗಳನ್ನು ವ್ಯರ್ಥ ಮಾಡದೆ ಪೂರ್ಣ ರೂಪದಿಂದ ಅವುಗಳ ಫಲವನ್ನು ಕೊಡುವವನು. ಅಮೋಘ, ಅದ್ಭುತ, ಅಮೋಘ ಅಂತೆಲ್ಲ ಹೇಳ್ತೀವಲ್ವಾ. ಏನದು ಅಮೋಘ ಅಂತಂದರೆ, ಅಮೋಘ ಅಂತ ಹೆಸರು ಕೂಡ ಹೇಳ್ತಾರೆ. ಅಂದರೆ ಭಕ್ತರು ಪೂಜೆ ಮಾಡಿದಾಗ, ಸ್ತೋತ್ರವನ್ನು ಭಜಿಸಿದಾಗ ಅವನನ್ನು ಸ್ಮರಿಸಿದ್ರೆ ಸಾಕಂತೆ. ಅವನನ್ನು ಸ್ಮರಿಸಿದ್ರೆ ಸಾಕಂತೆ. ಆ ಸ್ಮರಣೆ ಒಂದೇ ಸಾಕು ಅಂಥವರಿಗೆ ಅವನೇನು ಮಾಡ್ತಾನೆ? ಫಲವನ್ನು ಕೊಡ್ತಾನೆ. ಹಿಂದಿನ ಇದರಲ್ಲಿ ನೋಡಿದ್ವಿ ಸಮಃ ಅಂತ. ಎಲ್ಲ ಸಮಯದಲ್ಲಿಯೂ ಸಕಲ ವಿಕಾರಗಳಿಂದ ರಹಿತನಾದವನು. ಅವನು ಸಚ್ಚಿದಾನಂದ ಸ್ವರೂಪಿ ಅಂತ ಕೂಡ ಹೇಳ್ತಾರೆ ಅವನಿಗೆ. ಅವನನ್ನು ಭಕ್ತರು ಪೂಜಿಸಿದ್ರೆ
ಸ್ತೋತ್ರವನ್ನು ಹೇಳಿದ್ರೆ ಅಥವಾ ಸ್ಮರಣೆ ಮಾಡಿದರೆ ಸಾಕು, ಅವುಗಳನ್ನು ವ್ಯರ್ಥ ಮಾಡೋದಿಲ್ವಂತೆ. ನೋಡಿ, ನಾವು ಮಾಡೋ ಪೂಜೆ ಜಪ ಯಾವುದೂ ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಪೂರ್ಣ ರೂಪದಿಂದ ಅವನು ಫಲವನ್ನು ಕೊಡ್ತಾನಂತೆ. ಸಂಪೂರ್ಣ ಫಲ ನಮಗೆ ಕೊಡ್ತಾನೆ. ಅಮೋಘ, ಗ್ರೇಟ್ ಅಂತೀವಲ್ಲ ಹಾಗೆ. ಪುಂಡರೀಕಾಕ್ಷ, ಇದು ಹೆಸರು ತುಂಬ ಗೊತ್ತಿರುವಂಥದ್ದು. ಪುಂಡರೀಕಾಕ್ಷ ಅಂತೆ ಕಮಲದಂತೆ ಕಣ್ಣುಳ್ಳವನು ಪುಂಡರೀಕಾಕ್ಷ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಹೃದಯ ಕಮಲದಲ್ಲಿ ಕೇವಲಂ ಬ್ರಹ್ಮ ಮಾತ್ರ ಅಂತ ಹೇಳ್ತಾರಲ್ವಾ. ಹಾಗೆ ಹೃದಯ ಕಮಲ ಎಲ್ಲಿದೆ ನಮ್ಮಲ್ಲಿ? ಆ ಕಮಲ, ಹೃದಯ ಕಮಲ ಇದೆ. ಆ ಕಮಲದಲ್ಲಿ ಯಾರಿರ್ತಾನೆ? ವಿಷ್ಣು ಇರ್ತಾನೆ. ಆ ಹೃದಯ ಪುಂಡರೀಕಾಕ್ಷ ಅಂತ ಹೇಳುವಾಗ ಒಂದು ಕಮಲದಂತೆ ಕಣ್ಣುಳ್ಳವನು, ಇನ್ನೊಂದು ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರ ಅಂತ ಹೇಳುವಾಗ ಆ ಹೃದಯದ ಕಮಲದಲ್ಲಿರುವವನು. ಮತ್ತು ಯಾವಾಗಲೂ ಆ ಹೃದಯ ಕಮಲದಲ್ಲಿರುವ ಆ ಭಗವಂತನನ್ನು ನೋಡಬೇಕಾದ್ರೆ ನಾವು ಧ್ಯಾನದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ. ಆ ಧ್ಯಾನದಿಂದ ಆ ಪುಂಡರೀಕಾಕ್ಷನನ್ನು, ನನ್ನೊಳಗೆ ಇರುವ ಆ ಕಮಲದಲ್ಲಿ ಇರುವಂತಹ ಆ ವಿಷ್ಣುವನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ವೃಷಕರ್ಮ, ಧರ್ಮಮಯವಾದ ಕರ್ಮಗಳನ್ನು ಮಾಡುವವನು. ಧರ್ಮಮಯವಾದ ಕರ್ಮಗಳನ್ನು ಮಾಡುವವನು ವೃಷಕರ್ಮ. ಯಾವ ಕರ್ಮ ಧರ್ಮದ ಲಕ್ಷಣ ಇರುತ್ತೋ ಅದನ್ನು ಮಾತ್ರ ಅವನು ಮಾಡುವವನು. ಆದ್ದರಿಂದ ಅವನನ್ನು ವೃಷಕರ್ಮ ಅಂತ ಹೇಳ್ತಾರೆ. ವೃಷಾಕೃತಿ ಅಂದರೆ ಕೃತಿ ಅಂತ ಕೂಡಲೇ ಮಾಡ್ತಾ ಇದ್ದಾನೆ ಅಂತ ಏನದು. ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ವಿಗ್ರಹವನ್ನು ಧರಿಸುವವನು ಅಂತಂದರೆ, ಈ ವೃಷಾಕೃತಿ ಅಂತ ಹೇಳಿದ್ರೆ ಅವನು ಧರ್ಮವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಅವತಾರಗಳಲ್ಲಿ ಅವನು ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಾನೆ ಸ್ವ ಇಚ್ಛೆಯಿಂದ. ವೃಷಾಕೃತಿ ಅಂದರೆ ಧರ್ಮಸ್ಥಾಪನೆಗೋಸ್ಕರ ಅವನು ಈ ಅವತಾರಗಳನ್ನು ಮಾಡ್ತಾನೆ. ಏನಕ್ಕೆ? ಅದೇ 10 ಅವತಾರಗಳು, ಹಿ ಹ್ಯಾಸ್ ಟೇಕನ್ 10 ಫಾರ್ಮ್ಸ್ ಅಲ್ವಾ. ಈಗ 10 ಅವತಾರ, ದಶಾವತಾರವನ್ನು ಅವನು ತೋರಿಸಿದ್ದಾನೆ ನಮಗೆ. ಯಾಕೆ ಅವನು ಆ ಅವತಾರಗಳಲ್ಲಿ ಬಂದ? ಧರ್ಮದ ರಕ್ಷಣೆಗೋಸ್ಕರ ಅವನು ಬಂದ. ಹಾಗಾಗಿ ಅವನನ್ನು ವೃಷಾಕೃತಿ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ನಾಮಗಳನ್ನು ಸೇರಿಸಿ ನಾವು ಸುಮಾರು 114 ನಾಮಗಳ ಅರ್ಥವನ್ನು ನೋಡಿದ್ವಿ. ಮತ್ತೆ ಮುಂದುವರಿಸ್ಕೊಂಡು ಹೋಗೋಣ. ಕೆಲವು ನಾಮಗಳು ಸುಮ್ಮನೆ ನಾವು ನೋಡಿದ ತಕ್ಷಣವೇ ಅದರ ಅರ್ಥ ನಮಗೆ ಗೊತ್ತಾಗತ್ತೆ. ಪುಂಡರೀಕಾಕ್ಷ, ಅಮೋಘ, ಈ ಥರದ್ದೆಲ್ಲ ಹೆಸರುಗಳು ಕೇಳ್ತೀವಿ. ರುದ್ರ ಅಲ್ವಾ, ಅದು ಅದೇ ಅರ್ಥ ಇರುತ್ತೆ. ಯಾವ ಹೆಸರುಗಳು ನಮಗೆ ಸ್ವಲ್ಪ ಗೊತ್ತಿಲ್ವೋ ಆ ಹೆಸರುಗಳದ್ದು ಸ್ವಲ್ಪ ಗಮನ ಇಟ್ಟು ನಾವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸುಂದರವಾದ ಈ ಹೆಸರುಗಳ ಅರ್ಥವನ್ನು ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಧರ್ಮಪುತ್ರ ಭೀಷ್ಮರ ಕಡೆ ನೋಡ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಸಮಯ ಆಯಿತು, ಮುಂದಿನ ವಾರ ನೋಡೋಣ ಅಂತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.